ಇದು ಪೇಪರ್ನಾಗೆಲ್ಲ ಬಂದಿದ್ದು ಅವ್ರೇನ್ರಿ ನೀವು? ಇದು ಶಕ್ತಿ ಯೋಜನೆನ ಉಪಯೋಗಿಸ್ಕೊಂಡು ಈ ಬೆಂಗಳೂರಿಗೆಲ್ಲ ತಗೊಂಡ್ ಬಂದು ಹೋಳಿಗೆನ ಮಾರೋರು ನೀವೇನ? ಅದೆಲ್ಲ ಅಗಸಿ ಹಿಂಡಿನ್ರಿ ಇದು. ಓಕೆ, ಆಮೇಲೆ ಶೇಂಗಾದ ಹೋಳಿಗೆ ತಂದಿದ್ರಿ ನೋಡ್ರಿ, ಶೇಂಗಾ ಹೋಳಿಗೆ ತಂದಾರ, ಅಗಸಿ ಹಿಂಡಿ ತಂದಾರ. ತಂದಿದ್ರಿ. ಅಂದ್ರೆ ಎಷ್ಟು ಜನ ಅದಿರಿ ನಿಮ್ ಕಮಿಟಿ ಒಳಗ? 20 ಮಂದಿ ಇದ್ದೇವ್ರಿ. 20 ಮಂದಿ ಇದಿರಿ. 20 ಮಂದಿ ಇದ್ದೇವ್ರಿ ಅಡಿಗೆ ಮಾಡೋರು. ಎಲ್ಲಿ ಹೇಳ್ತಾರ ಅಲ್ಲಿ ಹೋಯ್ತೇವ್ರಿ, ಹೊಸೂರ್ ಎಲ್ಲಾ ಹೋಯ್ತೇವ್ರಿ. ಚಕ್ಕ ಪಕ್ಕ ಮಾರಿ ಸಂಜಿಕ್ ಮತ್ ನಮ್ ಊರಿಗೆ ಹೋಗುದ್ರಿ. ರೈತ ಬಾಂಧವರೇ, ಕಳೆದ ಬಾರಿಯ ಸಂತೆಯಲ್ಲಿ ಹಲವು ಭಾಗಗಳಿಂದ ರೈತರು ಈ ಒಂದು ರಾಜರಾಜೇಶ್ವರಿ ನಗರದಲ್ಲಿ ನಡೀತಾ ಇರುವಂತಹ ಸಂತೆಯಲ್ಲಿ ಪಾಲ್ಗೊಂಡಿದ್ರು. ನಮ್ಮ ಬೆಲೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಉತ್ತರ ಕರ್ನಾಟಕದ ರೈತರು ಮಾತ್ರ ಮಿಸ್ ಆಗಿದ್ರು. ಆದ್ರೆ ಈ ಬಾರಿ ಉತ್ತರ ಕರ್ನಾಟಕದ ಮಹಿಳಾ ಮಣಿಗಳು ಇವತ್ತು ಈ ಒಂದು ರೈತ ಸಂತೆಯಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಏನೇನ್ ತಗೊಂಡ್ ಬಂದಿದ್ದಾರೆ, ಮತ್ತೆ ವ್ಯಾಪಾರ ಯಾವ ರೀತಿ ನಡೀತಾ ಇದೆ, ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ, ಬನ್ನಿ ಮಾತಾಡ್ಸ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್, ಹೆಂಗದಿರಿ? ಆರಾಮದಿರಿ? ಆರಾಮದೇವ್ರಿ ಮೇಡಮ್. ಮತ್ತೆ ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ಮಾದೇವ್ರಿ ಮೇಡಮ್. ಮಾದೇವಿ, ಏನೇನ್ ತಗೊಂಬಂದಿರಿ? ನಿಂಬಿ ಹಣ್ಣು ರೀ, ಮಡಕಿ ಕಾಳು, ಸಜ್ಜೆ ಕಾಳು ರೀ, ಶೇಂಗಾದ ಹೋಳ್ಗಿ ರೀ, ಇಷ್ಟೆಲ್ಲಾ ತಗೊಂಡ್ರಿ. ಹೌದ್ರಿ. ಇದು ಸಜ್ಜೆ ಇದನ್ನ ಹೆಂಗ್ರಿ ತಿನ್ನೋದು? ಇದು ರೀ ನೆನೆಸದ್ರಿ, ನೆನೆಸಿ ಆಮೇಲೆ ಬೆಲ್ಲ, ಕೊಬ್ಬರಿ, ಯಾಲಕ್ಕಿ, ಸೋಪು, ಶುಂಠಿ ಮಿಕ್ಸ್ ಮಾಡಿ ಇದು ಒಣದೇ ತಿನ್ನದ್ರಿ ಮೇಡಮ್. ಹೌದ್ರಿ. ಅಂದ್ರೆ ಹೆಲ್ತ್ ಬೆನಿಫಿಟ್ಸ್ ಅದಾವನ? ಹಾ ರೀ ಮೇಡಮ್, ಬಾಳ ಹೆಲ್ತ್ ಬೆನಿಫಿಟ್ಸ್ ಅದಾವ. ಮತ್ತೆ ಈ ಶೇಂಗಾ ಹೋಳಿಗೆ ಹೆಂಗ್ರಿ? ಶೇಂಗಾದ ಹೋಳ್ಗಿ ರೀ ಮನೆ ನಮ್ ಹೊಲದಾಗೆ ಬೆಳೆದದ್ರಿ ಮೇಡಮ್. ಅದು ಶೇಂಗಾ ಬೆಳೆದದ್ದು ನಾವ್ ಮನ್ಯಾಗ ತಂದು ಎಲ್ಲ ಒಡದು ಶಿಸ್ತಾಗ ಹುರಿದು ಮತ್ ಬೆಲ್ಲಕ್ ಹಾಕಿ ಎಳ್ಳ ಯಾಲಕ್ಕಿ ಹಾಕಿ ಕುಟ್ಟಿ ಗೋಧಿದಿಂದ ತಯಾರ್ ಮಾಡಿದ್ದು ಹೋಳ್ಗಿ. ಹೌದ್ರಿ. ಈಗ ನೀವು ಎಲ್ಲಿಂದ ಬಂದಿರೋದ್ರಿ? ಯಾವ ಊರ್ರಿ ನಿಮ್ದು? ಉತ್ತರ ಕರ್ನಾಟಕದಾಗ ಇಂಡಿ ತಾಲೂಕ್ ರೀ, ಬಬ್ಲಾದ್ರಿ ಮೇಡಮ್ ನಮ್ದು. ಹೌದ್ರಿ. ಓಕೆ, ನೀವು ಇಲ್ಲಿ ಬರ್ಬೇಕಂತ ಹೆಂಗ್ ಗೊತ್ತಾತ್ ನಿಮ್ಗೆ? ನಿಮ್ಮ ಹೆಸರೇನು? ನನ್ನ ಹೆಸರು ಸುರೇಖಾ ರೀ ಮೇಡಮ್. ಸುರೇಖಾ ಅವ್ರೆ, ನಿಮ್ಗೆ ಇಲ್ಲಿ ಬರೋದ್ ಹೆಂಗ್ ಗೊತ್ತಾಯ್ತು? ಚುಕ್ಕಿ ಮೇಡಮ್ ಅವ್ರು ಹೇಳಿದ್ರು. ಹೌದ್ರಿ. ಅಂದ್ರೆ ಇದಿಷ್ಟ ತಗೊಂಬಂದಿರಿ, ಏನು ಬೆಳೆ ಗಿಳೆ ತಗೊಂಡ್ಬರ್ಬೇಕಂತ ಅನಿಸ್ಲಿಲ್ಲ? ನೋಡ್ಬೇಕಂತ ಮೊದಲ ಇದು ಫಸ್ಟಿಗೆ ಹ್ಯಾಂಗ ವ್ಯಾಪಾರ ಆಗ್ತದ ನೋಡ್ಬೇಕಂತ ಬಂದೇವ್ರಿ. ಓಕೆ ಓಕೆ. ಇಲ್ಲಿ ಇನ್ನೊಬ್ರು ಇದಾರೆ, ಸಜ್ಜೆ ರೊಟ್ಟಿನೂ ಕೂಡ ತಂದಿದ್ದಾರೆ. ಅವ್ರ ಜೊತೆನೂ ನಾನ್ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮಾ. ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ಆರಾಮಿದ್ದೇವ್ ನೋಡ್ರಿ. ಯಾವ್ರಿ? ನಮ್ಮೂರ ಬಿಜಾಪುರ ಅದ್ರಿ. ನಾನ್ ಇವ್ರು ಉಡುಗೆ ತೊಡುಗೆನ ನೋಡಿ ಯಾವ ಊರ್ ಅಂತ ಕೇಳಿದ್ರ ಬ್ಯಾಡ ಬಿಡ್ರಿ. ಬಿಜಾಪುರದವ್ರ ಇದ್ದೇವ್ರಿ. ಉತ್ತರ ಕರ್ನಾಟಕದವ್ರಿ? ಬಿಜಾಪುರದಿಂದ ಬಂದಿರಿ. ಏನೇನ್ ತಂದಿರಿ? ನಾವು ಸಜ್ಜಿ ರೊಟ್ಟಿ ತಂದಿದೇವ್ರಿ, ಮತ್ತ ಅಗಸಿ ಹಿಂಡಿ ತಂದಿದೇವ್ರಿ. ಅಗಸಿ ಹಿಂಡಿ ಬರ್ರಿ ಇಲ್ಲಿ ಹತ್ರಕ್ ಬನ್ನಿ. ನೀವು ಆರೋಗ್ಯಕ್ಕೆ ಒಳ್ಳೇದಾಗೋ ಎಲ್ಲಾ ಐಟಮ್ ಗಳನ್ನ ತಂದಿದ್ದೀರಿ. ಅಗಸಿ ಹಿಂಡಿನ್ರಿ ಇದು ಅಗಸಿ ಹಿಂಡಿ ರೀ. ಓಕೆ. ಆಮೇಲೆ ಶೇಂಗಾದ ಹೋಳಿಗೆ ತಂದಿದ್ರಿ. ನೋಡ್ರಿ, ಶೇಂಗಾ ಹೋಳಿಗೆ ತಂದಾರ, ಅಗಸಿ ಹಿಂಡಿ ತಂದಾರ, ಮುಕ್ಕುಣಿ ತಂದಿದ್ರಿ. ಏನ್ರಿ ಇದು? ಮುಕ್ಕುಣಿ ರೀ, ಮುಕ್ಕುಣಿ ಮಡಕಿ ಕಾಳ್ರಿ. ರೀ. ಆಮೇಲೆ ಚಜ್ಜಿ ತಂದಿದ್ರಿ. ಸಜ್ಜೆ ತಂದಿರಿ. ಗ್ರಾಹಕರು ಚಜ್ಜಿ ರೊಟ್ಟಿ ಅವ್ರಿ ಹೊಡ್ದವ್ರಿ. ಒಂಜಾರ ಇದ್ರಾಗ್ರಿ ಚಲೋ ಅವ ಹೇಳ್ರಿ, ಕೊಡ್ತೀನಿ. ಆದ್ರ ಇಲ್ಲ ನೋಡ್ರಿ, ಚಲೋ ಅವ್ರಿ. ಬಸ್ ನಾವ್ ಹೊಡ್ದಾವ್ರಿ ಒಂಜಾರ. ಅಂದ್ರೆ ಅಲ್ಲಿ ದೂರದಿಂದ ತಂದಿರಲ್ಲ? ಬಿಜಾಪುರದಿಂದ ಬರೋದು. ಹೆಂಗ್ ಬಂದ್ರಿ ನೀವು ಅಲ್ಲಿಂದ? ನಾವ್ ಬಸ್ಸಿಗೆ ಬಂದಿದ್ದೇವ್ರಿ. ಬಸ್ಸಿಗೆ ಬಂದಿರಿ. ಯಾವ್ದಿದು ಶಕ್ತಿ ಯೋಜನೆ? ಶಕ್ತಿ ಯೋಜನೆ ಬಸ್. ಫ್ರೀ ಬಸ್ನಾಗ ಬಂದ್ರೇನ್ರಿ? ಬೇಷತ್. ಮತ್ತ ಸೀರೆ ಎಲ್ಲಾ ತಂದಿರಲ್ರಿ? ಸೀರೆನು ತಂದಿದ್ದೇವ್ರಿ. ಅದ್ ಹೆಂಗ್ರಿ? ಅಂದ್ರ ಅಲ್ಲಿ ನೀವು ನೇಕಾರ್ರೇನ್ರಿ? ನೇರು ತಗೊಂಬರಲ್ರಿ? ತಗೊಂಡ್ ಬಂದಿದ್ದೇವ್ರಿ ಚಡ್ಚಂಡ್. ಹೌದ್ರಿ. ಚಲೋ ಆತ್ಬಿಡ್ರಿ. ಒಟ್ಟ ಈ ಗ್ರಾಹಕರು ಈಗ ಇದೆಲ್ಲ ವೆರೈಟಿ ರೀ. ಇಲ್ಲಿ ಜನಕ್ಕ ಏನಂತಂದ್ರೆ ಈ ಸಜ್ಜಿ ರೊಟ್ಟಿ ಅಂದ್ರ ಗೊತ್ತಾಗಂಗಿಲ್ಲ, ಈ ಶೇಂಗಾ ಹೋಳಿಗೆದ ಅಷ್ಟು ಅನುಭವ ಇರೋದಿಲ್ಲ. ಮತ್ತ ಇದು ಯಾವ್ದೋ ಅಗಸಿ ಹಿಂಡಿ ಅಂತಂದ್ರಿ, ಇದ್ರ ಬಗ್ಗೆ ಗೊತ್ತಿರಲ್ಲ. ಕೇಳದಾಗೆಲ್ಲ ಹೆಂಗ ರೆಸ್ಪಾಂಡ್ ಮಾಡಿದ್ರಿ? ಏನಂದ್ರ? ಇದ್ರಿ ಎಲ್ಲಾ ಚಲೋ ಅದ್ ನೋಡ್ರಿ. ಎಲ್ಲಾ ಮನ್ಯಾಗೆಲ್ಲಾ ಹುರಿದಿದೇವು, ನಮ್ ಹೊಲ್ದಾಗ ಬೆಳೆದದ್ರಿ. ಚಲೋ ಅದ್ರಿ, ತಗೋರಿ ಅಂದ್ರ ತಗೊಂತಾರಿ. ಚಲೋ ಆತ್ ಬಿಡ್ರಿ. ಮತ್ತ ಮುಂದಿನ ವಾರ ಮತ್ತ ಬರಂಗಿದ್ರೇನ್ರಿ? ಬರ್ತೇವ್ರಿ. ನೋಡ್ರಿ ಈಗ ನೋಡ್ರಿ, ಇಲ್ಲಿ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತದಲ್ರಿ. ಈಗ ಮಧ್ಯವರ್ತಿಗಳಿಂದ ಏನಾಗ್ತಿತ್ತು ಪಾಪ ನಮ್ ರೈತರಿಗೆಲ್ಲ ಅವ್ರಿಗೆ ಸರಿಯಾದ ಬೆಲೆ ಸಿಕ್ತಿರ್ಲಿಲ್ಲ ಪಾಪ. ಇವಾಗ ಇಲ್ಲಿ ನೇರವಾಗಿ ಗ್ರಾಹಕರೊಂದಿಗೆ ಸಿಕ್ಕಿದ್ದಕ್ಕ ಒಂದ್ 4-5 ರೂಪಾಯಿ ಲಾಭ ಆಗತೈತಿ. ಇದ್ರ ಬಗ್ಗೆ ಏನಂತೀರಿ? ಅದು ಬಾಳ ಚಲೋ ಆಗ್ಯದ್ರಿ. ಮಧ್ಯವರ್ತಿಗಳ ಬೇಡ ನಮ್ಗ, ನೇರವಾಗಿ ನಾವು ಗ್ರಾಹಕರ ಜೊತೆಗೆ ಬರ್ತೀವಿ. ಅದ್ ಹೇಳದಲ್ಲೇ ನಾವ್ ಬಂದಿದ್ದೇವಲ್ರಿ, ಸತ್ತಾನೆ ಮಾರ್ಲಕ್ ಬಂದಿದ್ದೇವಲ್ರಿ ಇಲ್ಲಿ. ಯಾರು ಚುಕ್ಕಿ ಮೇಡಮ್ ಅವ್ರ ಕರೆದ್ರ ನಿಮ್ಗ? ಚಲೋ ಆತ್ ಬಿಡ್ರಿ. ಮತ್ ಮುಂದಿನ ವಾರ ಬರ್ರಿ. ಬರ್ತೇವ್ರಿ. ಮುಂದಿನ ವಾರ ಇಲ್ರಿ, ವೀಕ್ಷಕರು ನೋಡತ್ತಾರ ನಿಮ್ಗ. ಅವ್ರಿಗೆ ಏನಂತೀರಿ? 15 ದಿನ ಬಿಟ್ರಿ ಮುಂದಿನ ವಾರ ಹಂಗ್ರಿ. ಹೌದ್ರಿ. 15 ದಿನ ಬಿಟ್ಟು ಮತ್ತೆ ಇವ್ರು ಬರ್ತಾರಂತ. ಸಜ್ಜಿ ರೊಟ್ಟಿ, ಶೇಂಗಾ ಹೋಳ್ಗಿ, ಅಗಸಿ ಹಿಂಡಿ, ಶೇಂಗಾದ ಹಿಂಡಿ ರೀ, ಆಮೇಲೆ ಜೋಳದ ರೊಟ್ಟಿ ರೀ. ನೋಡ್ರಿ ವೆರೈಟೀಸ್ ನೋಡ್ರಿ. ಸಂತ್ಯಾಗ ಬಂದ್ರೆ ನೀವ್ ಎಲ್ಲಾ ವೆರೈಟೀಸ್ ಸಿಗ್ತಾವ, ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಅಡಿಗೆ ಮಾಡವ್ರೇ ರೀ. 20 ಮಂದಿ ಇದ್ದೇವ್ರಿ ಅಡಿಗೆ ಮಾಡೋರು.
Okay. ಎಲ್ಲಿ ಹೇಳ್ತಾರ ಅಲ್ಲಿ ಹೋಯ್ತೇವ್ರಿ ಹೊಸೂರ್ ಎಲ್ಲಾ ಹೋಯ್ತೇವ್ರಿ. ಅಂದ್ರೆ ನಿಮ್ದ ಒಂದು ಸಂಘಟನೆ ಐತೇನ್ರಿ? ಈ ಇದು ಸುದ್ದಿ ಆಗಿತ್ರಿ, ಇದು ಪೇಪರ್ನಾಗೆಲ್ಲ ಬಂದಿದ್ದ ಅವ್ರೇನ್ರಿ ನೀವು? ಅವ್ರೇ ನೋಡ್ರಿ. ಅದೇ ಇದು ಶಕ್ತಿ ಯೋಜನೆನ ಉಪಯೋಗಿಸ್ಕೊಂಡು ಈ ಬೆಂಗಳೂರಿಗೆಲ್ಲ ತಗೊಂಡ್ ಬಂದು ಹೋಳಿಗೆನ ಮಾರೋರ್ ನೀವೇನ ಅದೆಲ್ಲ? ಸೂಪರ್ ರೀ ಹಂಗದ್ರ. ಅಂದ್ರೆ ಎಷ್ಟು ಜನ ಅದಿರಿ ನಿಮ್ ಕಮಿಟಿ ಒಳಗ? ನಾವ್ 20 ಮಂದಿ ಇದ್ದೇವ್ರಿ. 20 ಮಂದಿ ಇದೀರಿ. ಇದೆಲ್ಲ ಹೆಂಗ್ರಿ? ಮತ್ತ ಇದಕ್ಕೆ ಈ ಶೇಂಗಾ ಹೋಳಿಗೆ ಇವನ್ನೆಲ್ಲ ಮಾಡ್ಬೇಕಂದ್ರ ಎಲ್ಲಾ ಹೊಲ್ಗೊಳದಾಗ ಅವ್ರ ಎಲ್ಲಾರ ಹೊಲ್ದಾಗ ಹಾಕಿ ಹೊಲ್ದಾಗ ನೋಡ್ರಿ 20 ಚೀಲ ಸಜ್ಜೆ ಆಗ್ಯಾದ್ರಿ, ಶೇಂಗಾ ಆಗ್ಯಾದ್ರಿ, ಅವೆಲ್ಲ ಇಲ್ಲೇ ತಗೋತೇವ್ರಿ. ಅವ್ರಿಗೆ ರೊಕ್ಕಿನಂಗ್ ತೊಂದು ಒಡದ್ ಎಲ್ಲಾರ ಒಟ್ಕಟ್ಲೆ ತಗೊಂಡು ಅಂತವೆಲ್ಲ ಹುರಿದು ಮಾಡಿ ಅವ್ರವ್ರ ರೊಕ್ಕ ಕೊಡ್ಬೇಕು, ನಮ್ದು ಏನಾಗ್ಬೇಕು ಮಾಡ್ಕೊತೇವೆ. ಈಗ ನೋಡ್ರಿ ಹೆಣ್ಮಕ್ಳದ ಒಂದು ವಿಚಾರ ಏನಂದ್ರ ಕಟ್ಟಿ ಮನಿ ಗಂಗಾ ಒಂಥರ ಇವ್ರ ಮನಿ ಸುದ್ದಿ ಮಾತಾಡ್ಕೊಂಡ್ ಕುತ್ಕೊಳ್ಳೋದಕ್ಕಿಂತ ಹಿಂಗೊಂದ್ ಸಂಘ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ಬೆಂಗಳೂರಿನ ಪ್ಯಾಟ್ಯಾಗ ತಗೊಂಬಂದ್ ಚಕಮಕ ಅಂತ ಮರದ ಮಾರಿ ಬಿಟ್ರೆ ನಾಲ್ಕ್ ಕಾಸು ರೊಕ್ಕ ಅದು ಅಲ್ಲ. ಚಕ್ಕಪಕ್ಕ ಮಾರಿ ಸಂಜಿಕ್ ಮತ್ ನಮ್ ಊರಿಗೆ ಹೋಗುದ್ರಿ. ಇವತ್ತ ಹೊಂಟಿರಿ ಊರಿಗೆ? ನೋಡ್ತೇವ್ರಿ. ನೋಡಲ್ರಿ, ನಾಳೆ ಒಂದಿನ ಆಯ್ತಲ್ರಿ? ನಾಳೆ ಮುಗಿಸ್ಕೊಂಡ್ ಹೋಗ್ರಿ, ಮತ್ ಸಂತೆದಾಗ ಬರ್ರಿ. ನಾವು ಬರ್ತೀವಿ. ನಮಸ್ಕಾರ ರೀ. ಏನ್ರಿ ತಿಂದ್ ಹೋರಿ, ಬರೇ ಒಣ ಮಾತ್ ಹೇಳೋದಲ್ರಿ ಅದು. ತಿಂದೋಗ್ರಿ, ಹಂಗ ಒಣ ಮಾತ್ ಮಾತಾಡೋದಲ್ಲ ಅಂತ. ಧನ್ಯವಾದಮ್ಮ. ನಾವು ತಿಂದಿದ್ಕಿಂತ ಹೆಚ್ಚಿನ ಖುಷಿ ಆಯ್ತು. ಖುಷಿ ಆಯ್ತ್ರಿ. ಸಿಗೋಣ ಮತ್ತ.